ನನಗೊಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನನ್ನ ನೇರ ಮತ್ತು ಮೊದಲ ಪ್ರಶ್ನೆ ಈ ಓವೈಸಿ ಅಂತವರಿಗೆ ಮತ್ತು ಮುಸ್ಲಿಂ ಮುಖಂಡರಿಗೆ, ಯಾಕೆ ಹಿಜಾಬ್ 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 ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ದೀರಿ? ನಿಮ್ಮದೇ ಮುಸ್ಲಿಮರು ಇರುವಂತಹ, ಸಂಪೂರ್ಣವಾಗಿ ಮುಸ್ಲಿಮರೇ ತುಂಬಿಕೊಂಡಿರುವಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಜಾಬ್ ವಿರುದ್ಧ ಹೋರಾಟಗಳಾಗ್ತಾ ಇದೆ. ಹಿಜಾಬ್ ಅನ್ನ ತ್ಯಜಿಸಿ ಅಲ್ಲಿನ ಮುಸ್ಲಿಂ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಯಾರು ಹಿಜಾಬ್ ಅನ್ನ ಧರಿಸಬೇಕು ಅಂತ ಹೇಳ್ತಿದಾರಲ್ಲ, ಕರೆ ಕೊಡ್ತಿದಾರಲ್ಲ, ಅಂತವರ ಫೋಟೋನ ಸುಟ್ಟು, ಸಿಗರೇಟ್ ಇಂದ ಸುಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮುಸ್ಲಿಮರಿಂದೇ ತುಂಬಿರುವಂತಹ ದೇಶಗಳಲ್ಲಿ ಹಿಜಾಬ್ ಇವತ್ತು ಬೇಕಾಗಿಲ್ಲ. ನಮ್ಮಲ್ಲಿರುವಂತಹ ಮುಸ್ಲಿಮರು ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಏನ್ ವ್ಯತ್ಯಾಸ? ಅವರು ಯಾರನ್ನ ಪ್ರಾರ್ಥನೆ ಮಾಡ್ತಾರೆ, ಯಾರನ್ನ ನಂಬಿದ್ದಾರೆ? ನೀವು ಅವರನ್ನೇ ಪ್ರಾರ್ಥನೆ ಮಾಡ್ತೀರಿ, ಅವರನ್ನೇ ನಂಬಿದ್ದೀರಿ. ವ್ಯತ್ಯಾಸ ಏನಿಲ್ಲಿ? ಅವರಿಗೆ ಬೇಡವಾದ ಹಿಜಾಬ್ ನಿಮ್ಗೆ ಯಾಕೆ ಬೇಕಾಗಿದೆ? ಸ್ವತಃ ಮುಸ್ಲಿಂ ಮಹಿಳೆಯರು ಇರಾನ್, ಇರಾಕ್, ಅರಬ್ ಕಂಟ್ರೀಸ್ ಅಲ್ಲಿ, ಸಂಪೂರ್ಣ ಮುಸ್ಲಿಮರಿಂದ ತುಂಬಿದ ದೇಶಗಳಲ್ಲಿ ಹಿಜಾಬ್ ಧರಿಸಿ ಅಂತ ಹೇಳೋನ ಫೋಟೋನ ಚಪ್ಪಲಿ ಕಾಲಲ್ಲಿ ಒದ್ದು ಸುಟ್ಟಾಕ್ತಿದ್ದಾರೆ. ಈ ಮಧ್ಯೆ ಈ ಓವೈಸಿ ಹೇಳ್ತಾ ಇದ್ದಾರೆ, ಹಿಜಾಬ್ ಧರಿಸಿದಂತಹ ಮಹಿಳೆ ದೇಶದ ಪ್ರಧಾನಿ ಆಗ್ತಾರೆ. ಹಿಜಾಬ್ನ ಯಾಕೆ ತಗೊಂಡ್ ಬರ್ತಾ ಇದ್ದೀರಿ ಮಧ್ಯದಲ್ಲಿ? ಪ್ರಧಾನಿ ಆಗ್ಲಿ ಬಿಡ್ರಿ, ಸಂತೋಷ. ಹಿಜಾಬ್ ಏನಕ್ಕೆ ತರ್ತಾ ಇದ್ದೀರಿ ಮಧ್ಯದಲ್ಲಿ? ನೀವು ಹೇರಿಕೆ ಮಾಡ್ತಾ ಇಲ್ವಾ? ಧರ್ಮಾಚರಣೆಗಳ ಹೇರಿಕೆ ಯಾರಿಂದ ಆಗ್ತಾ ಇದೆ? ಇರಾನ್ನಲ್ಲಿ ಹಿಜಾಬ್ನಿಂದ ಆಜಾದಿ ಕೂಗು ಜೋರಾಗಿದೆ. ಜಗತ್ತಿನಲ್ಲಿ ಬುರ್ಕಾ ಬ್ರಿಗೇಡ್ ವಿರುದ್ಧ ದೊಡ್ಡ ಸಮರವೇ ಆಗ್ತಾ ಇದೆ. ಹಿಜಾಬ್ನಿಂದ ಆಜಾದಿಗಾಗಿ ಇಡೀ ಇರಾನ್ ಇವತ್ತು ಧಗಿಸ್ತಾ ಇದೆ, ಹೊತ್ತಿ ಉರಿತಾ ಇದೆ. ನಿಮಗೇನಾದ್ರೂ ಗೊತ್ತಿದ್ರೆ ಇರಾನ್ನ ವಿಚಾರ ಈಗ ಯಾಕೆ ಅಲ್ಲಿ ಬೆಂಕಿ ಬೀಳ್ತಾ ಇದೆ ಅಂದ್ರೆ ಇದೇ ವಿಚಾರಗಳು. ಬುರ್ಕಾ ಹಾಕೋಬೇಕು, ಹಿಜಾಬ್ ಹಾಕೋಬೇಕು ಅನ್ನೋರ ವಿರುದ್ಧ ಅಲ್ಲಿ ಸಮರ ಸಾರ್ತಾ ಇದ್ದಾರೆ. ಯಾರೋ ಹಿಂದೂ ಮಹಿಳೆಯರೋ ಅಥವಾ ಯಾರೋ ಅಲ್ಲ, ನಿಮ್ಮದೇ ಸಮುದಾಯದ ಮುಸ್ಲಿಂ ಮಹಿಳೆಯರು. ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತ ದೊಡ್ಡ ಸಂಕಷ್ಟದಲ್ಲಿ ಸದ್ಯಕ್ಕಿದೆ. ಇದರ ಮಧ್ಯೆ ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತದ ಕೂಗು ಕೇಳಿ ಬರ್ತಾ ಇದೆ. ಹಿಜಾಬ್ ಧರಿಸಿದ ಮುಸ್ಲಿಂ ಮಹಿಳೆ ಪ್ರಧಾನಿ ಆಗ್ತಾಳೆ ಅಂತ ಓವೈಸಿ ಹೇಳ್ತಿದ್ದಾರೆ. ನೀವೆಲ್ಲ ಒಂದ್ಸರಿ ಕುತ್ಕೊಂಡು ಮಾತಾಡ್ಕೊಳ್ಳಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು. ನಿಮ್ಮದೇ ಮುಸ್ಲಿಮರಿರುವಂತಹ ಆ ಅರಬ್ ಕಂಟ್ರೀಸ್ ಅಲ್ಲಿ ಆ ರೀತಿ ಆಗ್ತಾ ಇದೆ. ಇಲ್ಲಿ ನೀವು ಈ ರೀತಿ ಹೇಳ್ತಾ ಇದ್ದೀರಿ. ಹಗಲುಗನಸು ಕಾಣ್ತಾ ಇದ್ದಾರೆ ಅಸಾದುದ್ದೀನ್ ಓವೈಸಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ. ಇಸ್ಲಾಮಿಕ್ ಸಾಮ್ರಾಜ್ಯದ ಕನಸು ಕಾಣ್ತಾ ಇದ್ದಾರಾ ಓವೈಸಿ? ನನ್ನದು ಇನ್ನೊಂದು ಪ್ರಶ್ನೆ, ಅಂತ ಸ್ವಾತಂತ್ರ್ಯವನ್ನ ನಿಮ್ಮ ಸಮುದಾಯದಲ್ಲಿ ಮಹಿಳೆಯರಿಗೆ ನೀವು ಕೊಟ್ಟಿದ್ದೀರಾ? ಎಷ್ಟು ಜನ ಎಂಎಲ್ಎಗಳಾಗಿದ್ದಾರೆ ನಿಮ್ಮ ಸಮುದಾಯದಿಂದ ಹೇಳಿ? ಮನೆಯಿಂದ ಎಷ್ಟು ಜನರನ್ನ ಆಚೆ ಬಿಡ್ತಾ ಇದ್ದೀರಿ? ಸಂಪೂರ್ಣ ಸ್ವಾತಂತ್ರ್ಯ ಅವರಿಗೆ ಇದೆಯಾ? ಅವರು ಬುರ್ಕಾ ಹಿಜಾಬ್ ಧರಿಸಿ ಆಚೆ ಬಂದ್ರೆ ಅಲ್ಲೇ ಅವ್ರ ಸ್ವಾತಂತ್ರ್ಯವನ್ನ ನೀವು ಕಸ್ಕೊಂಡ್ರಿ. ಇನ್ನ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತೀರಿ, ಆಗ್ಲಿ, ಆದ್ರೆ ತುಂಬಾ ಸಂತೋಷವೇ, ಆಗ್ಲಿ. ಆದ್ರೆ ಮಧ್ಯೆ ಈ ಹಿಜಾಬು, ಬುರ್ಕಾ ಇವನ್ನೆಲ್ಲ ಯಾಕೆ ತಗೊಂಡ್ ಬರ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಮೊದಲು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಿ ನಿಮ್ಮ ಧರ್ಮದಲ್ಲಿ ನೀವು, ಆಮೇಲೆ ಈ ಎಲ್ಲ ವಿಚಾರಗಳನ್ನ ಮಾಡುವರದ್ದು. ಇಸ್ಲಾಮಿಕ್ ಸಾಮ್ರಾಜ್ಯದ ಕನಸು ಬೇರೆ. ದೇಶದಲ್ಲಿ ಪ್ರತಿ ಮಹಿಳೆ ಪುರುಷರಿಗೂ ಕೂಡ ಅಧಿಕಾರ ಇದೆ, ಆಗ್ಲಿ, ಎಲ್ಲರೂ ಮುಂದೆ ಬರಲಿ. ಆದರೆ ಬುರ್ಕಾ ಶಬ್ದ ಜೋಡಿಸುವ ಅಗತ್ಯ ಏನಿದೆ? ಇರಾನ್ನಲ್ಲಿ ಮಹಿಳೆಯರ ಹಕ್ಕು ಕಸಿದಿದ್ದಾರೆ ಆ ಮುಲ್ಲಾಗಳು, ಸ್ವಾತಂತ್ರ್ಯವನ್ನೇ ಕಸಿದು ಹಾಕಿದ್ದಾರೆ. ಇದೇ ನಮ್ಮ ಧರ್ಮ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನೀವು ಪ್ರಧಾನಿ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದೀರಿ. ಅಂದ್ರೆ ಹಿಜಾಬ್ ಧರಿಸಿದಂತಹ ಮಹಿಳೆ ಪ್ರಧಾನಿ ಆಗ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿಗೆ ಓವೈಸಿ ಅವರು ಕೂಡ ಇಲ್ಲಿ ಅಂಥದ್ದೇ ಕೆಲಸ ಮಾಡೋದಕ್ಕೆ ಬಯಸ್ತಾರಾ ಅನ್ನುವಂಥ ಪ್ರಶ್ನೆ. ಇರಾನ್ನಲ್ಲಿ ಬೇಡದ ಹಿಜಾಬ್ ಭಾರತಕ್ಕೆ ಯಾಕೆ ಬೇಕು? ಸುಲ್ತಾನರಿಂದ ಆಗದ ಕೆಲಸ ಓವೈಸಿ ಮಾಡಿ ತೋರಿಸ್ತಾರ? ಹಾಗಿದ್ದರೆ ಗಜ್ನಿ, ಗೋರಿ, ಔರಂಗಜೇಬರು ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದ್ರೆ ಹಿಂದೂಗಳ ಅಸ್ತಿತ್ವ ಅಳಿಸೋ ಗಂಡು ಹುಟ್ಟಲಿಲ್ಲ. ಎಂತೆಂಥವ್ರು ಈ ಗಜ್ನಿ, ಗೋರಿ, ಔರಂಗಜೇಬ ಎಲ್ಲರೂ ಮಣ್ಣಲ್ಲಿ ಮಣ್ಣಾದ್ರು ಅವ್ರು ಯಾರು ಮಾಡದೇ ಇರೋದನ್ನ ಈ ಓವೈಸಿ ಮಾಡೋದಕ್ಕೆ ಸಾಧ್ಯನಾ? ರಾಜ್ಕುಮಾರ್ ಅವರು ಹೇಳ್ತಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ. ಇನ್ನು ನೀನ್ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ? ಹಂಗೆ ಬರೋದು, ಮೀಡಿಯಾಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟುಬಿಡೋದು. ಈಗ ಚಿಕ್ಕ ಬ್ರೇಕ್ ಇರುತ್ತೆ,
ನನಗೊಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನನ್ನ ನೇರ ಮತ್ತು ಮೊದಲ ಪ್ರಶ್ನೆ ಈ ಓವೈಸಿ ಅಂತವರಿಗೆ ಮತ್ತು ಮುಸ್ಲಿಂ ಮುಖಂಡರಿಗೆ, ಯಾಕೆ ಹಿಜಾಬ್ 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 ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದೀರಿ? ನಿಮ್ಮದೇ ಮುಸ್ಲಿಮರು ಇರುವಂತಹ, ಸಂಪೂರ್ಣವಾಗಿ ಮುಸ್ಲಿಮರೇ ತುಂಬಿಕೊಂಡಿರುವಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಜಾಬ್ ವಿರುದ್ಧ ಹೋರಾಟಗಳಾಗ್ತಾ ಇದೆ. ಹಿಜಾಬ್ ಅನ್ನ ತ್ಯಜಿಸಿ ಅಲ್ಲಿನ ಮುಸ್ಲಿಂ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಯಾರು ಹಿಜಾಬ್ ಅನ್ನ ಧರಿಸಬೇಕು ಅಂತ ಹೇಳ್ತಿದಾರಲ್ಲ, ಕರೆ ಕೊಡ್ತಿದಾರಲ್ಲ, ಅಂತವರ ಫೋಟೋನ ಸುಟ್ಟು, ಸಿಗರೇಟ್ ಇಂದ ಸುಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮುಸ್ಲಿಮರಿಂದೇ ತುಂಬಿರುವಂತಹ ದೇಶಗಳಲ್ಲಿ ಹಿಜಾಬ್ ಇವತ್ತು ಬೇಕಾಗಿಲ್ಲ. ನಮ್ಮಲ್ಲಿರುವಂತಹ ಮುಸ್ಲಿಮರು ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಏನ್ ವ್ಯತ್ಯಾಸ? ಅವರು ಯಾರನ್ನ ಪ್ರಾರ್ಥನೆ ಮಾಡ್ತಾರೆ, ಯಾರನ್ನ ನಂಬಿದ್ದಾರೆ? ನೀವು ಅವರನ್ನೇ ಪ್ರಾರ್ಥನೆ ಮಾಡ್ತೀರಿ, ಅವರನ್ನೇ ನಂಬಿದ್ದೀರಿ. ವ್ಯತ್ಯಾಸ ಏನಿಲ್ಲಿ? ಅವರಿಗೆ ಬೇಡವಾದ ಹಿಜಾಬ್ ನಿಮ್ಗೆ ಯಾಕೆ ಬೇಕಾಗಿದೆ? ಸ್ವತಃ ಮುಸ್ಲಿಂ ಮಹಿಳೆಯರು ಇರಾನ್, ಇರಾಕ್, ಅರಬ್ ಕಂಟ್ರೀಸ್ ಅಲ್ಲಿ, ಸಂಪೂರ್ಣ ಮುಸ್ಲಿಮರಿಂದ ತುಂಬಿದ ದೇಶಗಳಲ್ಲಿ ಹಿಜಾಬ್ ಧರಿಸಿ ಅಂತ ಹೇಳೋನ ಫೋಟೋನ ಚಪ್ಪಲಿ ಕಾಲಲ್ಲಿ ಒದ್ದು ಸುಟ್ಟಾಕ್ತಿದ್ದಾರೆ. ಈ ಮಧ್ಯೆ ಈ ಓವೈಸಿ ಹೇಳ್ತಾ ಇದ್ದಾರೆ, ಹಿಜಾಬ್ ಧರಿಸಿದಂತಹ ಮಹಿಳೆ ದೇಶದ ಪ್ರಧಾನಿ ಆಗ್ತಾರೆ. ಹಿಜಾಬ್ನ ಯಾಕೆ ತಗೊಂಡ್ಬರ್ತಾ ಇದ್ದೀರಿ ಮಧ್ಯದಲ್ಲಿ? ಪ್ರಧಾನಿ ಆಗ್ಲಿ ಬಿಡ್ರಿ, ಸಂತೋಷ. ಹಿಜಾಬ್ ಏನಕ್ಕೆ ತರ್ತಾ ಇದ್ದೀರಿ ಮಧ್ಯದಲ್ಲಿ? ನೀವು ಹೇರಿಕೆ ಮಾಡ್ತಾ ಇಲ್ವಾ? ಧರ್ಮಾಚರಣೆಗಳ ಹೇರಿಕೆ ಯಾರಿಂದ ಆಗ್ತಾ ಇದೆ? ಇರಾನ್ನಲ್ಲಿ ಹಿಜಾಬ್ನಿಂದ ಆಜಾದಿ ಕೂಗು ಜೋರಾಗಿದೆ. ಜಗತ್ತಿನಲ್ಲಿ ಬುರ್ಕಾ ಬ್ರಿಗೇಡ್ ವಿರುದ್ಧ ದೊಡ್ಡ ಸಮರವೇ ಆಗ್ತಾ ಇದೆ. ಹಿಜಾಬ್ನಿಂದ ಆಜಾದಿಗಾಗಿ ಇಡೀ ಇರಾನ್ ಇವತ್ತು ಧಗಿಸ್ತಾ ಇದೆ, ಹೊತ್ತಿ ಉರಿತಾ ಇದೆ. ನಿಮಗೇನಾದ್ರೂ ಗೊತ್ತಿದ್ರೆ ಇರಾನ್ನ ವಿಚಾರ ಈಗ ಯಾಕೆ ಅಲ್ಲಿ ಬೆಂಕಿ ಬೀಳ್ತಾ ಇದೆ ಅಂದ್ರೆ ಇದೇ ವಿಚಾರಗಳು. ಬುರ್ಕಾ ಹಾಕೋಬೇಕು, ಹಿಜಾಬ್ ಹಾಕೋಬೇಕು ಅನ್ನೋರ ವಿರುದ್ಧ ಅಲ್ಲಿ ಸಮರ ಸಾರ್ತಾ ಇದ್ದಾರೆ. ಯಾರೋ ಹಿಂದೂ ಮಹಿಳೆಯರೋ ಅಥವಾ ಯಾರೋ ಅಲ್ಲ, ನಿಮ್ಮದೇ ಸಮುದಾಯದ ಮುಸ್ಲಿಂ ಮಹಿಳೆಯರು. ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತ ದೊಡ್ಡ ಸಂಕಷ್ಟದಲ್ಲಿ ಸದ್ಯಕ್ಕಿದೆ. ಇದರ ಮಧ್ಯೆ ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತದ ಕೂಗು ಕೇಳಿ ಬರ್ತಾ ಇದೆ. ಹಿಜಾಬ್ ಧರಿಸಿದ ಮುಸ್ಲಿಂ ಮಹಿಳೆ ಪ್ರಧಾನಿ ಆಗ್ತಾಳೆ ಅಂತ ಓವೈಸಿ ಹೇಳ್ತಿದ್ದಾರೆ. ನೀವೆಲ್ಲ ಒಂದ್ಸರಿ ಕೂತ್ಕೊಂಡು ಮಾತಾಡ್ಕೊಳ್ಳಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು. ನಿಮ್ಮದೇ ಮುಸ್ಲಿಮರಿರುವಂತಹ ಆ ಅರಬ್ ಕಂಟ್ರೀಸ್ ಅಲ್ಲಿ ಆ ರೀತಿ ಆಗ್ತಾ ಇದೆ. ಇಲ್ಲಿ ನೀವು ಈ ರೀತಿ ಹೇಳ್ತಾ ಇದ್ದೀರಿ. ಹಗಲುಗನಸು ಕಾಣ್ತಾ ಇದ್ದಾರೆ ಅಸಾದುದ್ದೀನ್ ಓವೈಸಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ. ಇಸ್ಲಾಮಿಕ್ ಸಾಮ್ರಾಜ್ಯದ ಕನಸು ಕಾಣ್ತಾ ಇದ್ದಾರಾ ಓವೈಸಿ? ನನ್ನದು ಇನ್ನೊಂದು ಪ್ರಶ್ನೆ, ಅಂತ ಸ್ವಾತಂತ್ರ್ಯವನ್ನ ನಿಮ್ಮ ಸಮುದಾಯದಲ್ಲಿ ಮಹಿಳೆಯರಿಗೆ ನೀವು ಕೊಟ್ಟಿದ್ದೀರಾ? ಎಷ್ಟು ಜನ ಎಂಎಲ್ಎಗಳಾಗಿದ್ದಾರೆ ನಿಮ್ಮ ಸಮುದಾಯದಿಂದ ಹೇಳಿ? ಮನೆಯಿಂದ ಎಷ್ಟು ಜನರನ್ನ ಆಚೆ ಬಿಡ್ತಾ ಇದ್ದೀರಿ? ಸಂಪೂರ್ಣ ಸ್ವಾತಂತ್ರ್ಯ ಅವರಿಗೆ ಇದೆಯಾ? ಅವರು ಬುರ್ಕಾ ಹಿಜಾಬ್ ಧರಿಸಿ ಆಚೆ ಬಂದ್ರೆ ಅಲ್ಲೇ ಅವ್ರ ಸ್ವಾತಂತ್ರ್ಯವನ್ನ ನೀವು ಕಸ್ಕೊಂಡ್ರಿ. ಇನ್ನ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತೀರಿ, ಆಗ್ಲಿ, ಆದ್ರೆ ತುಂಬಾ ಸಂತೋಷವೇ, ಆಗ್ಲಿ. ಆದ್ರೆ ಮಧ್ಯೆ ಈ ಹಿಜಾಬ್, ಬುರ್ಕಾ ಇವನ್ನೆಲ್ಲ ಯಾಕೆ ತಗೊಂಡ್ಬರ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಮೊದಲು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಿ ನಿಮ್ಮ ಧರ್ಮದಲ್ಲಿ ನೀವು, ಆಮೇಲೆ ಈ ಎಲ್ಲ ವಿಚಾರಗಳನ್ನ ಮಾಡುವರಂತೆ. ಇಸ್ಲಾಮಿಕ್ ಸಾಮ್ರಾಜ್ಯದ ಕನಸು ಬೇರೆ. ದೇಶದಲ್ಲಿ ಪ್ರತಿ ಮಹಿಳೆ ಪುರುಷರಿಗೂ ಕೂಡ ಅಧಿಕಾರ ಇದೆ, ಆಗ್ಲಿ, ಎಲ್ಲರೂ ಮುಂದೆ ಬರಲಿ. ಆದರೆ ಬುರ್ಕಾ ಶಬ್ದ ಜೋಡಿಸುವ ಅಗತ್ಯ ಏನಿದೆ? ಇರಾನ್ನಲ್ಲಿ ಮಹಿಳೆಯರ ಹಕ್ಕು ಕಸಿದಿದ್ದಾರೆ ಆ ಮುಲ್ಲಾಗಳು, ಸ್ವಾತಂತ್ರ್ಯವನ್ನೇ ಕಸಿದು ಹಾಕಿದ್ದಾರೆ. ಇದೇ ನಮ್ಮ ಧರ್ಮ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನೀವು ಪ್ರಧಾನಿ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದೀರಿ. ಅಂದ್ರೆ ಹಿಜಾಬ್ ಧರಿಸಿದಂತಹ ಮಹಿಳೆ ಪ್ರಧಾನಿ ಆಗ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿಗೆ ಓವೈಸಿ ಅವರು ಕೂಡ ಇಲ್ಲಿ ಅಂಥದ್ದೇ ಕೆಲಸ ಮಾಡೋದಕ್ಕೆ ಬಯಸ್ತಾರಾ ಅನ್ನುವಂಥ ಪ್ರಶ್ನೆ. ಇರಾನ್ನಲ್ಲಿ ಬೇಡದ ಹಿಜಾಬ್ ಭಾರತಕ್ಕೆ ಯಾಕೆ ಬೇಕು? ಸುಲ್ತಾನರಿಂದ ಆಗದ ಕೆಲಸ ಓವೈಸಿ ಮಾಡಿ ತೋರಿಸ್ತಾರ? ಹಾಗಿದ್ದರೆ ಗಜ್ನಿ, ಗೋರಿ, ಔರಂಗಜೇಬರು ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದರೆ ಹಿಂದೂಗಳ ಅಸ್ತಿತ್ವ ಅಳಿಸೋ ಗಂಡು ಹುಟ್ಟಲಿಲ್ಲ. ಎಂತೆಂಥವ್ರು ಈ ಗಜ್ನಿ, ಗೋರಿ, ಔರಂಗಜೇಬ ಎಲ್ಲರೂ ಮಣ್ಣಲ್ಲಿ ಮಣ್ಣಾದ್ರು. ಅವ್ರು ಯಾರು ಮಾಡದೇ ಇರೋದನ್ನ ಈ ಓವೈಸಿ ಮಾಡೋದಕ್ಕೆ ಸಾಧ್ಯನಾ? ರಾಜ್ಕುಮಾರ್ ಅವರು ಹೇಳ್ತಾರಲ್ಲ, ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ. ಇನ್ನು ನೀನ್ಯಾವ ಲೆಕ್ಕ ಹೇಳೋ ಮಂಕದಿಣ್ಣಿಯೇ? ಹಂಗೆ ಬರೋದು, ಮೀಡಿಯಾಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡೋದು. ಈಗ ಚಿಕ್ಕ ಬ್ರೇಕ್ ಇರುತ್ತೆ.